ಹಾಗಾಗಿ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ನ ವಿನಯ್ ಆ್ಯಂಡ್ ರಜತ್ ಅವ್ರ ಮೇಲೆ FIR ಆಗಿದೆ. ಅದು ಬಸವೇಶ್ವರನಗರ ಪೊಲೀಸ್ ಸ್ಟೇಷನಲ್ಲಿ. ಕಾರಣ ಏನು ಅಂತಂದರೆ ಆಲ್ರೆಡಿ ನೀವು ನ್ಯೂಸಲ್ಲಿ ನೋಡಿರ್ಬೋದು. ಅವರು ರೀಲ್ಸಲ್ಲಿ ಲಾಂಗ್ನ ಹಿಡ್ಕೊಂಡು ರೀಲ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಅಂದರೆ ಸಮಾಜದಲ್ಲಿ ಭಯ ಹುಟ್ಟಿಸೋವಂಥ ಒಂದು ವಿಡಿಯೋ ಆಗಿರೋದ್ರಿಂದ ಅದಕ್ಕೋಸ್ಕರ ಅವ್ರ ಮೇಲೆ FIR ಆಗಿದೆ ಆ್ಯಂಡ್ ಬಸವೇಶ್ವರನಗರ ಪೊಲೀಸ್ ಸ್ಟೇಷನಲ್ಲಿ. ಆ್ಯಂಡ್ ಪೊಲೀಸವರು ಇಲ್ಲಿ ರಜತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಅವರ ಒಂದು ಫೋನ್ ರೀಚ್ ಆಗ್ತಾ ಇಲ್ಲ. ಆ್ಯಂಡ್ ಮೇ ಬಿ ಅವರೆಲ್ಲೋ ಕೊಪ್ಪಳದಲ್ಲಿ ಶೂಟಿಂಗಲ್ಲಿದ್ದಾರೆ ಅಂತ ಸುದ್ದಿ ಇದೆ. ಅದಕ್ಕೋಸ್ಕರನೇ ಅವರ ಪತ್ನಿ ಬಸವೇಶ್ವರನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಈ ರೀತಿಯಲ್ಲಿ ಶೂಟಿಂಗಲ್ಲಿದ್ದಾರೆ. ಬಟ್ ಆದರೂ ಫೋನ್ ರೀಚ್ ಆಗ್ತಾ ಇಲ್ಲ ಅನ್ನೋ ಏನೋ ಒಂದು ಕಾರಣಕ್ಕೋಸ್ಕರ ಬಸವೇಶ್ವರನಗರ ಪೊಲೀಸ್ ಸ್ಟೇಷನ್ಗೆ ರಜತ್ ಅವರ ಪತ್ನಿ ಹೋಗಿದ್ದಾರೆ. ಬಟ್ ವಿನಯ್ ಅವರು ಬಸವೇಶ್ವರನಗರ ಪೊಲೀಸ್ ಸ್ಟೇಷನಲ್ಲಿ FIR ಆದರೆ ಅವರು RR ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದು ಶೂಟಿಂಗ್ಗೋಸ್ಕರ ಆ ರೀತಿಯಲ್ಲಿ ವಿಡಿಯೋ ಮಾಡ್ಕೊಂಡಿರೋದು ಬಿಟ್ಟರೆ ಯಾವುದೇ ರೀತಿಯಲ್ಲಿ ರಿಯಲ್ ಆಗಿ ಆ ಥರ ಏನು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಬಟ್ ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಅದು ರೀಲ್ಸ್ಗೋಸ್ಕರನೇ ಮಾಡಿರೋ ರೀತಿಯಲ್ಲಿ. ಬಟ್ ಆ್ಯಂಡ್ ಮೇಲ್ನೋಟಕ್ಕೆ ಗೊತ್ತಾಗಿರೋದೇನು ಅಂತಂದರೆ ಅದು ಒರಿಜಿನಲ್ ಆಗಿರೋವಂಥ ಲಾಂಗ್ನ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬಟ್ ಇದು ಖಂಡಿತವಾಗ್ಲೂ ಸ್ವಲ್ಪ ಇಶ್ಯೂ ಆಗಿದ್ದಾರೆ, ಸೀರಿಯಸ್ ಇಶ್ಯೂನೇ ತೊಗೊಂಡಿದ್ದಾರೆ ಪೊಲೀಸವರು. ಈ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒರಿಜಿನಲ್ ಲಾಂಗ್ಗಳನ್ನು ಗನ್ಗಳನ್ನು ಇಟ್ಕೊಂಡು ಮಚ್ಚು ಲಾಂಗ್ಗಳನ್ನು ಈ ಥರ ಎಲ್ಲ ಯೂಸ್ ಮಾಡೋ ಹಾಗಿಲ್ಲ. ಬಟ್ ಇವರೆಲ್ಲ ಗೊತ್ತಿದ್ದು ಕೂಡ ಈ ರೀತಿಯಲ್ಲಿ ಮಾಡುವಂಥದ್ದು ಎಲ್ಲೋ ಸ್ವಲ್ಪ ತಪ್ಪು ಅಂತ ನನಗನ್ಸುತ್ತೆ. ಆ್ಯಂಡ್ ಬಿಗ್ ಬಾಸಲ್ಲಿ ಹೋದಾದ್ಮೇಲೆ ಒಂದು ಸ್ವಲ್ಪ ನೇಮು ಫೇಮು ಬಂದಾದ ತಕ್ಷಣ ಈ ರೀತಿಯಲ್ಲಿ ಬೇಕಾಬಿಟ್ಟಿಯಾಗಿ ಒಂದು ಜವಾಬ್ದಾರಿ ಇಲ್ಲದೇ ಇರೋ ರೀತಿಯಲ್ಲಿ ಈ ಥರ ಮಾಡೋವಂಥದ್ದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಜೊತೆಗೆ ನನಗೆ ಇನ್ನೂ ಒಂದು ಪ್ರಶ್ನೆ ಏನು ಅಂತಂದರೆ ಆ ಲಾಂಗ್ ಮಚ್ಚುಗಳು ಇವಾಗ ನಾರ್ಮಲ್ ಎಲ್ಲ ಕಡೆಗೂ ಕೂಡ ಮಾರ್ತಿರ್ತಾರೆ. ಫಸ್ಟ್ ಆಫ್ ಆಲ್ ಅದನ್ನು ಮಾರೋದನ್ನು ಬ್ಯಾನ್ ಮಾಡಬೇಕು ಅಂತ ನನಗನ್ಸುತ್ತೆ. ಇವಾಗ ಅದೇನು ಅಂತಂದರೆ ಇವಾಗ ಸಿನಿಮಾಗಳಲ್ಲಾದರೆ ಅದನ್ನು ಡಮ್ಮಿ ಲಾಂಗು ಮಚ್ಚುಗಳನ್ನು ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಏನು ಅಂತಂದರೆ ಇವರು ಒರಿಜಿನಲ್ ಆಗಿ ಯೂಸ್ ಮಾಡಿದಾರಂತೆ, ಅದು ತಪ್ಪು. ಅದಕ್ಕಿಂತ ಮುಖ್ಯವಾದಂಥ ತಪ್ಪೇನು ಅಂತಂದರೆ ಅದನ್ನು ರೆಡಿ ಮಾಡೋದು, ಅದನ್ನು ಸೇಲ್ ಮಾಡೋವಂಥದ್ದು. ಅದನ್ನೇ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಬಟ್ ಇಲ್ಲಿ ಕೆಲವು ಕಡೆ ಗದ್ದೆಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮಚ್ಚುಗಳನ್ನೆಲ್ಲ ಯೂಸ್ ಮಾಡ್ತಾರೆ. ಬಟ್ ಈ ಥರ ಲಾಂಗ್ಗಳನ್ನು ಏನು ಅರ್ಥ ಆಗ್ತಿಲ್ಲ ನನಗೆ. ಆಮೇಲೆ ಒಟ್ಟಿನಲ್ಲಿ FIR ಅಂತೂ ಆಗಿದೆ. ಎಷ್ಟು ಕ್ರಿಟಿಕಲ್ಲು ಆ ಥರ ಗೊತ್ತಿಲ್ಲ. ಮೇ ಬಿ ಒಂದು ಸ್ವಲ್ಪ ಬುದ್ಧಿಮಾತು ಹೇಳಿ ಕಳಿಸ್ತಾರೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಆಗಲ್ಲ. ಬಟ್ ಒಂದು ಎಚ್ಚರಿಕೆ ಗಂಟೆ ಈ ರೀತಿಯೆಲ್ಲ ಯೂಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ರೀಸೆಂಟಾಗಿ ಡ್ರೋನ್ ಪ್ರತಾಪ್ ಅವರು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡಿ ವಾಟ್ರಲ್ಲಿ ಏನೋ ಬ್ಲಾಸ್ಟ್ ಮಾಡಿದ್ರಲ್ಲ, ಆ ರೀತಿಯಲ್ಲಿ ಇದು ಕೂಡ ಒಂದು ಕೇಸು ಅಂತ ಹೇಳ್ತೀನಿ. ಸ್ವಲ್ಪ ಬುದ್ಧಿ ಮಾತು ಹೇಳಿ ಅದನ್ನ ಅಲ್ಲಿಗೆ ಬಿಟ್ಟು ಕಳಿಸ್ತಾರೆ. ಇದೇನು ದೊಡ್ಡ ಸೀರಿಯಸ್ ಇಶ್ಯೂ ಅಲ್ಲ ಹಂಗೆ ನೋಡೋಕ್ಕೆ ಹೋದರೆ. ಬಟ್ ಅವರು ನನ್ನ ಪ್ರಕಾರ ಭಯ ಹುಟ್ಟಿಸೋವಂಥ ಪ್ರಯತ್ನ ಏನಿರಲ್ಲ. ಬಟ್ ಆ ಒಂದು ಇದೆಯಲ್ಲ, ಆ ಹೆಸರು ಬಂದಿದೆಯಲ್ಲ ಸ್ವಲ್ಪ ಬಿಗ್ ಬಾಸ್ನಲ್ಲಿ, ಅದನ್ನು ಸ್ವಲ್ಪ ಬಿಲ್ಡಪ್ ತೊಗೊಳ್ಳೋ ರೀತಿಯಲ್ಲಿ ಏನೋ ಮಾಡಲಿಕ್ಕೆ ಹೋಗಿದ್ದಾರೆ. ಅದು ಇವಾಗ FIR ಗಂಟ ಬಂದು ನಿಂತ್ಕೊಂಡಿದೆ. ಇಲ್ಲಿ ನಮ್ಮ ವಿನಯ್ ಅವರಂತೂ RR ನಗರ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಅಲ್ಲೇನೋ ಈ ಥರ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಹೋದಾಗ, ಇದು ಕಂಪ್ಲೇಂಟ್ ಆಗಿರೋ ನಮ್ಮ ಹತ್ರ ಅಲ್ಲಪ್ಪ, ಬಸವೇಶ್ವರನಗರ ಪೊಲೀಸ್ ಸ್ಟೇಷನು ಅಲ್ಲೇ ಹೋಗ್ಬಿಟ್ಟು ನೀವು ಹೇಳಿಕೆ ಕೊಡಿ ಅಂತ ಹೇಳಿಬಿಟ್ಟು ಕಳಿಸಿದಾರಂತೆ. ಇಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ. ಬಟ್ ರಜತ್ ಅವ್ರಿಗೆ 5 ಗಂಟೆವರೆಗೂ ಅಂದರೆ ಇವತ್ತು 5 ಗಂಟೆ ಹೊರಗಡೆಗೆ ಬರಬೇಕು ಅಂತ ಏನೋ ಹೇಳಿದ್ರಂತೆ. ಬಟ್ ಇನ್ನೂ ಅವ್ರು ಮೇ ಬಿ ಹಾಜರಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ. ನಾನು ಇದು ವಿಡಿಯೋ ಶೂಟ್ ಮಾಡ್ತಿರೋವಂಥದ್ದು 5 ಗಂಟೆಗೆ. ಇನ್ನೂ ಸದ್ಯಕ್ಕಂತೂ ಅವರು ಬಂದಿಲ್ಲ. ಏನಾದರೂ ಇದ್ದರೆ ಅಪ್ಡೇಟ್ ಮಾಡ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ಕಾಂಟ್ರವರ್ಸಿ ಬಗ್ಗೆ. ಓಕೆ, ಬಾಯ್.